ಬಾಗಲಕೋಟೆಯಲ್ಲಿ ನಡೆದಂತಹ ಕಲ್ಲು ತೂರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮುಲು ಅವರು ಮಾತಾಡಿದ್ದಾರೆ. ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟವನ್ನ ಮಾಡ್ತೇವೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಈ ಬಗ್ಗೆ ಪತ್ರವನ್ನ ಬರೀತೀವಿ ಅಂತ ಹೇಳಿ ರಾಮುಲು ಅವರು ಹೇಳಿದ್ದಾರೆ. ರಾಷ್ಟ್ರೀಯ ನಾಯಕರನ್ನ ಬಾಗಲಕೋಟೆಗೆ ಕರೆಸ್ತೇವೆ, ದೊಡ್ಡ ಪ್ರಮಾಣದ ಹೋರಾಟವನ್ನ ಮಾಡ್ತೀವಿ, ಇದನ್ನ ಇಲ್ಲಿಗೆ ಬಿಡೋದಿಲ್ಲ ಅಂತ ರಾಮುಲು ಅವರು ಹೇಳಿದ್ದಾರೆ. ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಅವರ ಹೇಳಿಕೆ ಇದು. ಬಾಗಲಕೋಟೆಯಲ್ಲಿ ರಾಷ್ಟ್ರೀಯ ನಾಯಕರನ್ನು ನಾವು ಕರೆಸ್ತೇವೆ ಬಾಗಲಕೋಟೆಗೆ, ಸರ್ಕಾರ ಪೊಲೀಸರ ವಿರುದ್ಧ ಹೋರಾಟವನ್ನ ಮಾಡ್ತೇವೆ, ಅಮಿತ್ ಶಾ ಅವರಿಗೆ ಪತ್ರ ಬರೀತೀನಿ ಅಂತ ಹೇಳಿ ರಾಮುಲು ಅವರು ಹೇಳಿದ್ದಾರೆ. ಈ ವಿಷಯದಲ್ಲಿ ಹಿಂದೆ ಸರಿಯೋ ಮಾತೇ ಇಲ್ಲ ಅಂತ ಹೇಳಿದ್ದಾರೆ. ಇವಾಗ ತಕ್ಷಣನೇ ಇದು ನಾನು ರಾಜ್ಯಾಧ್ಯಕ್ಷರ ಗಮನಕ್ಕೆ ತಗೊಂಡು ಹೋಗ್ತೀನಿ, ಅಧ್ಯಕ್ಷರ ಹತ್ರ ಮಾತಾಡ್ತೀನಿ, ಅಧ್ಯಕ್ಷರು ಕೂಡ ಬರ್ಲಿಕ್ಕೆ ಹೇಳ್ತೀನಿ, ವಿರೋಧ ಪಕ್ಷ ನಾಯಕರು ಕೂಡ ಬರ್ಲಿಕ್ಕೆ ಹೇಳ್ತೀನಿ, ಎರಡು ಮನೆ ವಿರೋಧ ಪಕ್ಷದ ನಾಯಕರು ಬರ್ಲಿಕ್ಕೆ ಹೇಳ್ತೀನಿ. ಹಂಗೇನಾದ್ರೆ ನಾನು ಸೆಂಟ್ರಲ್ ಅಲ್ಲಿ ರಾಷ್ಟ್ರೀಯ ನಾಯಕರ ಹತ್ರ ಕೂಡ ಮಾತಾಡ್ತೀನಿ, ನಾನು ಗೃಹ ಮಂತ್ರಿಗಳು ಅಮಿತ್ ಶಾ ಅವರು ಕೂಡ ಬರ್ಲಿಕ್ಕೆ ಹೇಳ್ತೀನಿ. ಅಷ್ಟು ಸುಲಭವಾಗಿ ಬಿಡಲ್ಲ ನಾವು. ನಾನು ಅವ್ರ ಗಮನಕ್ಕೆ ಕೂಡ ತಗೊಂಡು ಹೋಗ್ತೀನಿ, ಪತ್ರ ಕೂಡ ಬರೀತೀನಿ, ನಾನು ಅಮಿತ್ ಶಾ ಅವರಿಗೆ ಪತ್ರ ಬರೀತೀನಿ. ಅಮಿತ್ ಶಾ ಅವರೇ, ಈ ರೀತಿ ಆಗಿದೆ, ಈ ರೀತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ಸಂದರ್ಭದಲ್ಲಿ ನಮ್ಮ ಮೇಲೆ ಕಲ್ಲು ತೂರಾಟ ಮಾಡಿ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರಿ ಪೊಲೀಸ್. ನಾನು ಇಷ್ಟು ಬೇಗನೆ ಬಿಡಲ್ರಿ ಇದನ್ನ. ನಾನು ಸೀರಿಯಸ್ ಆಗಿ ನಾನು ಇದನ್ನ ಯಾವ ರೀತಿ ಮಾನಿಟರ್ ಮಾಡಬೇಕು ಮಾನಿಟರ್ ಮಾಡ್ತೀನಿ. ಇವಾಗ ಏನು ಅವರು ಅರೆಸ್ಟ್ ಮಾಡಲಿದ್ದ ನಮ್ಮ ಕಾರ್ಯಕರ್ತರು ಅರೆಸ್ಟ್ ಮಾಡಿದ್ರೆ ಪೊಲೀಸರ ವಿರುದ್ಧ ಆಗ್ಲಿ ಹೋರಾಟ ಮಾಡ್ತೀವಿ. ನಮ್ಗೆ ಯಾರು ಏನು. ಬಾಗಲಕೋಟೆಯಲ್ಲಿ ನಡೆದಂತಹ ಕಲ್ಲು ತೂರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮುಲು ಅವರು ಮಾತಾಡಿದ್ದಾರೆ. ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟವನ್ನ ಮಾಡ್ತೇವೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಈ ಬಗ್ಗೆ ಪತ್ರವನ್ನ ಬರೀತೀವಿ ಅಂತ ಹೇಳಿ ರಾಮುಲು ಅವರು ಹೇಳಿದ್ದಾರೆ. ರಾಷ್ಟ್ರೀಯ ನಾಯಕರನ್ನ ಬಾಗಲಕೋಟೆಗೆ ಕರೆಸ್ತೇವೆ, ದೊಡ್ಡ ಪ್ರಮಾಣದ ಹೋರಾಟವನ್ನ ಮಾಡ್ತೀವಿ, ಇದನ್ನ ಇಲ್ಲಿಗೆ ಬಿಡೋದಿಲ್ಲ ಅಂತ ರಾಮುಲು ಅವರು ಹೇಳಿದ್ದಾರೆ. ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಅವರ ಹೇಳಿಕೆ ಇದು. ಬಾಗಲಕೋಟೆಯಲ್ಲಿ ರಾಷ್ಟ್ರೀಯ ನಾಯಕರನ್ನು ನಾವು ಕರೆಸ್ತೇವೆ ಬಾಗಲಕೋಟೆಗೆ, ಸರ್ಕಾರ ಪೊಲೀಸರ ವಿರುದ್ಧ ಹೋರಾಟವನ್ನ ಮಾಡ್ತೇವೆ, ಅಮಿತ್ ಶಾ ಅವರಿಗೆ ಪತ್ರ ಬರೀತೀನಿ ಅಂತ ಹೇಳಿ ರಾಮುಲು ಅವರು ಹೇಳಿದ್ದಾರೆ. ಈ ವಿಷಯದಲ್ಲಿ ಹಿಂದೆ ಸರಿಯೋ ಮಾತೇ ಇಲ್ಲ ಅಂತ ಹೇಳಿದ್ದಾರೆ. ಇವಾಗ ತಕ್ಷಣನೇ ಇದು ನಾನು ರಾಜ್ಯಾಧ್ಯಕ್ಷರ ಗಮನಕ್ಕೆ ತಗೊಂಡು ಹೋಗ್ತೀನಿ, ಅಧ್ಯಕ್ಷರ ಹತ್ರ ಮಾತಾಡ್ತೀನಿ, ಅಧ್ಯಕ್ಷರು ಕೂಡ ಬರ್ಲಿಕ್ಕೆ ಹೇಳ್ತೀನಿ, ವಿರೋಧ ಪಕ್ಷ ನಾಯಕರು ಕೂಡ ಬರ್ಲಿಕ್ಕೆ ಹೇಳ್ತೀನಿ, ಎರಡು ಮನೆ ವಿರೋಧ ಪಕ್ಷದ ನಾಯಕರು ಬರ್ಲಿಕ್ಕೆ ಹೇಳ್ತೀನಿ. ಹಂಗೇನಾದ್ರೆ ನಾನು ಸೆಂಟ್ರಲ್ ಅಲ್ಲಿ ರಾಷ್ಟ್ರೀಯ ನಾಯಕರ ಹತ್ರ ಕೂಡ ಮಾತಾಡ್ತೀನಿ, ನಾನು ಗೃಹ ಮಂತ್ರಿಗಳು ಅಮಿತ್ ಶಾ ಅವರು ಕೂಡ ಬರ್ಲಿಕ್ಕೆ ಹೇಳ್ತೀನಿ. ಅಷ್ಟು ಸುಲಭವಾಗಿ ಬಿಡಲ್ಲ ನಾವು. ನಾನು ಅವ್ರ ಗಮನಕ್ಕೆ ಕೂಡ ತಗೊಂಡು ಹೋಗ್ತೀನಿ, ಪತ್ರ ಕೂಡ ಬರೀತೀನಿ, ನಾನು ಅಮಿತ್ ಶಾ ಅವರಿಗೆ ಪತ್ರ ಬರೀತೀನಿ. ಅಮಿತ್ ಶಾ ಅವರೇ, ಈ ರೀತಿ ಆಗಿದೆ, ಈ ರೀತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ಸಂದರ್ಭದಲ್ಲಿ ನಮ್ಮ ಮೇಲೆ ಕಲ್ಲು ತೂರಾಟ ಮಾಡಿ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರಿ ಪೊಲೀಸ್. ನಾನು ಇಷ್ಟು ಬೇಗನೆ ಬಿಡಲ್ರಿ ಇದನ್ನ. ನಾನು ಸೀರಿಯಸ್ ಆಗಿ ನಾನು ಇದನ್ನ ಯಾವ ರೀತಿ ಮಾನಿಟರ್ ಮಾಡಬೇಕು ಮಾನಿಟರ್ ಮಾಡ್ತೀನಿ. ಇವಾಗ ಏನು ಅವರು ಅರೆಸ್ಟ್ ಮಾಡಲಿದ್ದ ನಮ್ಮ ಕಾರ್ಯಕರ್ತರು ಅರೆಸ್ಟ್ ಮಾಡಿದ್ರೆ ಪೊಲೀಸರ ವಿರುದ್ಧ ಆಗ್ಲಿ ಹೋರಾಟ ಮಾಡ್ತೀವಿ. ನಮ್ಗೆ ಯಾರು ಏನು. ಬಾಗಲಕೋಟೆಯಲ್ಲಿ ನಡೆದಂತಹ ಕಲ್ಲು ತೂರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮುಲು ಅವರು ಮಾತಾಡಿದ್ದಾರೆ. ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟವನ್ನ ಮಾಡ್ತೇವೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಈ ಬಗ್ಗೆ ಪತ್ರವನ್ನ ಬರೀತೀವಿ ಅಂತ ಹೇಳಿ ರಾಮುಲು ಅವರು ಹೇಳಿದ್ದಾರೆ. ರಾಷ್ಟ್ರೀಯ ನಾಯಕರನ್ನ ಬಾಗಲಕೋಟೆಗೆ ಕರೆಸ್ತೇವೆ, ದೊಡ್ಡ ಪ್ರಮಾಣದ ಹೋರಾಟವನ್ನ ಮಾಡ್ತೀವಿ, ಇದನ್ನ ಇಲ್ಲಿಗೆ ಬಿಡೋದಿಲ್ಲ ಅಂತ ರಾಮುಲು ಅವರು ಹೇಳಿದ್ದಾರೆ. ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಅವರ ಹೇಳಿಕೆ ಇದು. ಬಾಗಲಕೋಟೆಯಲ್ಲಿ ರಾಷ್ಟ್ರೀಯ ನಾಯಕರನ್ನು ನಾವು ಕರೆಸ್ತೇವೆ ಬಾಗಲಕೋಟೆಗೆ, ಸರ್ಕಾರ ಪೊಲೀಸರ ವಿರುದ್ಧ ಹೋರಾಟವನ್ನ ಮಾಡ್ತೇವೆ, ಅಮಿತ್ ಶಾ ಅವರಿಗೆ ಪತ್ರ ಬರೀತೀನಿ ಅಂತ ಹೇಳಿ ರಾಮುಲು ಅವರು ಹೇಳಿದ್ದಾರೆ. ಈ ವಿಷಯದಲ್ಲಿ ಹಿಂದೆ ಸರಿಯೋ ಮಾತೇ ಇಲ್ಲ ಅಂತ ಹೇಳಿದ್ದಾರೆ. ಇವಾಗ ತಕ್ಷಣನೇ ಇದು ನಾನು ರಾಜ್ಯಾಧ್ಯಕ್ಷರ ಗಮನಕ್ಕೆ ತಗೊಂಡು ಹೋಗ್ತೀನಿ, ಅಧ್ಯಕ್ಷರ ಹತ್ರ ಮಾತಾಡ್ತೀನಿ, ಅಧ್ಯಕ್ಷರು ಕೂಡ ಬರ್ಲಿಕ್ಕೆ ಹೇಳ್ತೀನಿ, ವಿರೋಧ ಪಕ್ಷ ನಾಯಕರು ಕೂಡ ಬರ್ಲಿಕ್ಕೆ ಹೇಳ್ತೀನಿ, ಎರಡು ಮನೆ ವಿರೋಧ ಪಕ್ಷದ ನಾಯಕರು ಬರ್ಲಿಕ್ಕೆ ಹೇಳ್ತೀನಿ. ಹಂಗೇನಾದ್ರೆ ನಾನು ಸೆಂಟ್ರಲ್ ಅಲ್ಲಿ ರಾಷ್ಟ್ರೀಯ ನಾಯಕರ ಹತ್ರ ಕೂಡ ಮಾತಾಡ್ತೀನಿ, ನಾನು ಗೃಹ ಮಂತ್ರಿಗಳು ಅಮಿತ್ ಶಾ ಅವರು ಕೂಡ ಬರ್ಲಿಕ್ಕೆ ಹೇಳ್ತೀನಿ. ಅಷ್ಟು ಸುಲಭವಾಗಿ ಬಿಡಲ್ಲ ನಾವು. ನಾನು ಅವ್ರ ಗಮನಕ್ಕೆ ಕೂಡ ತಗೊಂಡು ಹೋಗ್ತೀನಿ, ಪತ್ರ ಕೂಡ ಬರೀತೀನಿ, ನಾನು ಅಮಿತ್ ಶಾ ಅವರಿಗೆ ಪತ್ರ ಬರೀತೀನಿ. ಅಮಿತ್ ಶಾ ಅವರೇ, ಈ ರೀತಿ ಆಗಿದೆ, ಈ ರೀತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ಸಂದರ್ಭದಲ್ಲಿ ನಮ್ಮ ಮೇಲೆ ಕಲ್ಲು ತೂರಾಟ ಮಾಡಿ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರಿ ಪೊಲೀಸ್. ನಾನು ಇಷ್ಟು ಬೇಗನೆ ಬಿಡಲ್ರಿ ಇದನ್ನ. ನಾನು ಸೀರಿಯಸ್ ಆಗಿ ನಾನು ಇದನ್ನ ಯಾವ ರೀತಿ ಮಾನಿಟರ್ ಮಾಡಬೇಕು ಮಾನಿಟರ್ ಮಾಡ್ತೀನಿ. ಇವಾಗ ಏನು ಅವರು ಅರೆಸ್ಟ್ ಮಾಡಲಿದ್ದ ನಮ್ಮ ಕಾರ್ಯಕರ್ತರು ಅರೆಸ್ಟ್ ಮಾಡಿದ್ರೆ ಪೊಲೀಸರ ವಿರುದ್ಧ ಆಗ್ಲಿ ಹೋರಾಟ ಮಾಡ್ತೀವಿ. ನಮ್ಗೆ ಯಾರು ಏನು.
ಬಾಗಲಕೋಟೆಯಲ್ಲಿ ನಡೆದಂತಹ ಕಲ್ಲು ತೂರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮುಲು ಅವರು ಮಾತಾಡಿದ್ದಾರೆ. ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟವನ್ನ ಮಾಡ್ತೇವೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಈ ಬಗ್ಗೆ ಪತ್ರವನ್ನ ಬರೀತೀವಿ ಅಂತ ಹೇಳಿ ರಾಮುಲು ಅವರು ಹೇಳಿದ್ದಾರೆ. ರಾಷ್ಟ್ರೀಯ ನಾಯಕರನ್ನ ಬಾಗಲಕೋಟೆಗೆ ಕರೆಸ್ತೇವೆ, ದೊಡ್ಡ ಪ್ರಮಾಣದ ಹೋರಾಟವನ್ನ ಮಾಡ್ತೀವಿ, ಇದನ್ನ ಇಲ್ಲಿಗೆ ಬಿಡೋದಿಲ್ಲ ಅಂತ ರಾಮುಲು ಅವರು ಹೇಳಿದ್ದಾರೆ. ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಅವರ ಹೇಳಿಕೆ ಇದು. ಬಾಗಲಕೋಟೆಯಲ್ಲಿ ರಾಷ್ಟ್ರೀಯ ನಾಯಕರನ್ನು ನಾವು ಕರೆಸ್ತೇವೆ ಬಾಗಲಕೋಟೆಗೆ, ಸರ್ಕಾರ ಪೊಲೀಸರ ವಿರುದ್ಧ ಹೋರಾಟವನ್ನ ಮಾಡ್ತೇವೆ, ಅಮಿತ್ ಶಾ ಅವರಿಗೆ ಪತ್ರ ಬರೀತೀನಿ ಅಂತ ಹೇಳಿ ರಾಮುಲು ಅವರು ಹೇಳಿದ್ದಾರೆ. ಈ ವಿಷಯದಲ್ಲಿ ಹಿಂದೆ ಸರಿಯೋ ಮಾತೇ ಇಲ್ಲ ಅಂತ ಹೇಳಿದ್ದಾರೆ. ಇವಾಗ ತಕ್ಷಣನೇ ಇದು ನಾನು ರಾಜ್ಯಾಧ್ಯಕ್ಷರು ಗಮನಕ್ಕೆ ತಗೊಂಡು ಹೋಗ್ತೀನಿ, ಅಧ್ಯಕ್ಷರ ಹತ್ರ ಮಾತಾಡ್ತೀನಿ, ಅಧ್ಯಕ್ಷರು ಕೂಡ ಬರ್ಲಿಕ್ಕೆ ಹೇಳ್ತೀನಿ, ವಿರೋಧ ಪಕ್ಷ ನಾಯಕರು ಕೂಡ ಬರ್ಲಿಕ್ಕೆ ಹೇಳ್ತೀನಿ, ಎರಡು ಮನೆ ವಿರೋಧ ಪಕ್ಷದ ನಾಯಕರು ಬರ್ಲಿಕ್ಕೆ ಹೇಳ್ತೀನಿ. ಹಂಗೇನಾದ್ರೆ ನಾನು ಸೆಂಟ್ರಲ್ ಅಲ್ಲಿ ರಾಷ್ಟ್ರೀಯ ನಾಯಕರ ಹತ್ರ ಕೂಡ ಮಾತಾಡ್ತೀನಿ. ನಾನು ಗೃಹ ಮಂತ್ರಿಗಳು ಅಮಿತ್ ಶಾ ಅವರು ಕೂಡ ಬರ್ಲಿಕ್ಕೆ ಹೇಳ್ತೀನಿ. ಅಷ್ಟು ಸುಲಭವಾಗಿ ಬಿಡಲ್ಲ ನಾವು. ನಾನು ಅವ್ರ ಗಮನಕ್ಕೆ ಕೂಡ ತಗೊಂಡು ಹೋಗ್ತೀನಿ, ಪತ್ರ ಕೂಡ ಬರೀತೀನಿ. ನಾನು ಅಮಿತ್ ಶಾ ಅವರಿಗೆ ಪತ್ರ ಬರೀತೀನಿ. ಅಮಿತ್ ಶಾ ಅವರೇ, ಈ ರೀತಿ ಆಗಿದೆ, ಈ ರೀತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ಸಂದರ್ಭದಲ್ಲಿ ನಮ್ಮ ಮೇಲೆ ಕಲ್ಲು ತೂರಾಟ ಮಾಡಿ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರಿ ಪೊಲೀಸ್. ನಾನು ಇಷ್ಟು ಬೇಗನೆ ಬಿಡಲ್ರಿ ಇದನ್ನ. ನಾನು ಸೀರಿಯಸ್ ಆಗಿ ನಾನು ಇದನ್ನ ಯಾವ ರೀತಿಯಲ್ಲಿ ಮಾನಿಟರ್ ಮಾಡಬೇಕು ಮಾನಿಟರ್ ಮಾಡ್ತೀನಿ. ಇವಾಗ ಏನು ಅವರು ಅರೆಸ್ಟ್ ಮಾಡಲಿದ್ದ ನಮ್ಮ ಕಾರ್ಯಕರ್ತರ ಅರೆಸ್ಟ್ ಮಾಡಿದ್ರೆ ಪೊಲೀಸರ ವಿರುದ್ಧ ಆಗ್ಲಿ ಹೋರಾಟ ಮಾಡ್ತೀವಿ. ನಮ್ಗೆ ಯಾರು ಏನು ಬಾಗಲಕೋಟೆಯಲ್ಲಿ ನಡೆದಂತಹ ಕಲ್ಲು ತೂರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮುಲು ಅವರು ಮಾತಾಡಿದ್ದಾರೆ. ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟವನ್ನ ಮಾಡ್ತೇವೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಈ ಬಗ್ಗೆ ಪತ್ರವನ್ನ ಬರೀತೀವಿ ಅಂತ ಹೇಳಿ ರಾಮುಲು ಅವರು ಹೇಳಿದ್ದಾರೆ. ರಾಷ್ಟ್ರೀಯ ನಾಯಕರನ್ನ ಬಾಗಲಕೋಟೆಗೆ ಕರೆಸ್ತೇವೆ, ದೊಡ್ಡ ಪ್ರಮಾಣದ ಹೋರಾಟವನ್ನ ಮಾಡ್ತೀವಿ, ಇದನ್ನ ಇಲ್ಲಿಗೆ ಬಿಡೋದಿಲ್ಲ ಅಂತ ರಾಮುಲು ಅವರು ಹೇಳಿದ್ದಾರೆ. ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಅವರ ಹೇಳಿಕೆ ಇದು. ಬಾಗಲಕೋಟೆಯಲ್ಲಿ ರಾಷ್ಟ್ರೀಯ ನಾಯಕರನ್ನು ನಾವು ಕರೆಸ್ತೇವೆ ಬಾಗಲಕೋಟೆಗೆ, ಸರ್ಕಾರ ಪೊಲೀಸರ ವಿರುದ್ಧ ಹೋರಾಟವನ್ನ ಮಾಡ್ತೇವೆ, ಅಮಿತ್ ಶಾ ಅವರಿಗೆ ಪತ್ರ ಬರೀತೀನಿ ಅಂತ ಹೇಳಿ ರಾಮುಲು ಅವರು ಹೇಳಿದ್ದಾರೆ. ಈ ವಿಷಯದಲ್ಲಿ ಹಿಂದೆ ಸರಿಯೋ ಮಾತೇ ಇಲ್ಲ ಅಂತ ಹೇಳಿದ್ದಾರೆ. ಇವಾಗ ತಕ್ಷಣನೇ ಇದು ನಾನು ರಾಜ್ಯಾಧ್ಯಕ್ಷರು ಗಮನಕ್ಕೆ ತಗೊಂಡು ಹೋಗ್ತೀನಿ, ಅಧ್ಯಕ್ಷರ ಹತ್ರ ಮಾತಾಡ್ತೀನಿ, ಅಧ್ಯಕ್ಷರು ಕೂಡ ಬರ್ಲಿಕ್ಕೆ ಹೇಳ್ತೀನಿ, ವಿರೋಧ ಪಕ್ಷ ನಾಯಕರು ಕೂಡ ಬರ್ಲಿಕ್ಕೆ ಹೇಳ್ತೀನಿ, ಎರಡು ಮನೆ ವಿರೋಧ ಪಕ್ಷದ ನಾಯಕರು ಬರ್ಲಿಕ್ಕೆ ಹೇಳ್ತೀನಿ. ಹಂಗೇನಾದ್ರೆ ನಾನು ಸೆಂಟ್ರಲ್ ಅಲ್ಲಿ ರಾಷ್ಟ್ರೀಯ ನಾಯಕರ ಹತ್ರ ಕೂಡ ಮಾತಾಡ್ತೀನಿ. ನಾನು ಗೃಹ ಮಂತ್ರಿಗಳು ಅಮಿತ್ ಶಾ ಅವರು ಕೂಡ ಬರ್ಲಿಕ್ಕೆ ಹೇಳ್ತೀನಿ. ಅಷ್ಟು ಸುಲಭವಾಗಿ ಬಿಡಲ್ಲ ನಾವು. ನಾನು ಅವ್ರ ಗಮನಕ್ಕೆ ಕೂಡ ತಗೊಂಡು ಹೋಗ್ತೀನಿ, ಪತ್ರ ಕೂಡ ಬರೀತೀನಿ. ನಾನು ಅಮಿತ್ ಶಾ ಅವರಿಗೆ ಪತ್ರ ಬರೀತೀನಿ. ಅಮಿತ್ ಶಾ ಅವರೇ, ಈ ರೀತಿ ಆಗಿದೆ, ಈ ರೀತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ಸಂದರ್ಭದಲ್ಲಿ ನಮ್ಮ ಮೇಲೆ ಕಲ್ಲು ತೂರಾಟ ಮಾಡಿ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರಿ ಪೊಲೀಸ್. ನಾನು ಇಷ್ಟು ಬೇಗನೆ ಬಿಡಲ್ರಿ ಇದನ್ನ. ನಾನು ಸೀರಿಯಸ್ ಆಗಿ ನಾನು ಇದನ್ನ ಯಾವ ರೀತಿಯಲ್ಲಿ ಮಾನಿಟರ್ ಮಾಡಬೇಕು ಮಾನಿಟರ್ ಮಾಡ್ತೀನಿ. ಇವಾಗ ಏನು ಅವರು ಅರೆಸ್ಟ್ ಮಾಡಲಿದ್ದ ನಮ್ಮ ಕಾರ್ಯಕರ್ತರ ಅರೆಸ್ಟ್ ಮಾಡಿದ್ರೆ ಪೊಲೀಸರ ವಿರುದ್ಧ ಆಗ್ಲಿ ಹೋರಾಟ ಮಾಡ್ತೀವಿ. ನಮ್ಗೆ ಯಾರು ಏನು